ಇದ್ದೀವಿ ಅಣ್ಣನ ಮನೆಗೆ. ಅಣ್ಣ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಇವತ್ತು ಗೌರಿ ಹಬ್ಬದ ದಿನ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಗೈಸ್, ನಾನಿವಾಗ ಬಂದಿದ್ದೀನಿ ಅಣ್ಣನ ಮನೆಗೆ. ಇವತ್ತು ಗೌರಿ ಹಬ್ಬ, ಸತ್ಯನಾರಾಯಣ ಪೂಜೆನೂ ಮಾಡಿದ್ದಾರೆ, ನಾಗರ ಪಂಚಮಿ ಕೂಡ ಮಾಡಿದ್ದಾರೆ. ಇವತ್ತು ಎಲ್ಲ ಒಂದೇ ದಿನ ಇಟ್ಕೊಂಡಿದ್ರು. ಪ್ರಸಾದ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಣ್ಣನ ಮನೆಗೆ ಬಂದಿದ್ದೀನಿ. ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಗೈಸ್. ಆಮೇಲೆ ತೋರಿಸ್ತೀನಿ ನಾನು ಫುಲ್ ಸ್ಯಾರಿ ಹೇಗಿದೆ ಅಂತ. ಇದು ಮಮ್ಮಿ ಕೊಟ್ಟಿರೋದು ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇವಾಗ ತಾನೇ ಅಣ್ಣನ ಮನೆಗೆ ಹೋಗಿ ಬಂದ್ವಿ. ಇಲ್ಲೆಲ್ಲ ಫುಲ್ಲು ಗಲಾಟೆ, ಮಕ್ಕಳು ಗಲಾಟೆ. ನಾಳೆಗೆಲ್ಲ ಎಸ್ ವಾಟ್ ನೋಡಿದ್ರ, ಕೇಳಿಸ್ಕೊಂಡ್ರ, ಗಲಾಟೆ ಮಾಡ್ತಾ ಇದ್ದಾರೆ. ನಾಳೆಗೆಲ್ಲ ಗೈಸ್, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಮಕ್ಕಳು ಗಲಾಟೆ ನಡೀತಾ ಇದೆ. ಯಾಕೆ ಅಂದರೆ ನಾಳೆಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ನಾಳೆ ಗಣಪತಿ ಹಬ್ಬ ಅಲ್ವಾ, ಸೊ ಹೊರಗಡೆ ಪೆಂಡಾಲೆಲ್ಲ ಹಾಕಿದ್ದಾರೆ ಮಕ್ಕಳೆಲ್ಲ ಸೇರಿ. ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಹೊರಗಡೆ ಕೂತ್ಕೊಂಡು ಡಿಸ್ಕಷನ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಇವಾಗ ತಾನೇ ಅಣ್ಣನ ಮನೆಗೆ ಹೋಗಿ ಬಂದೆ. ತುಂಬ ಗಲಾಟೆ ಇದೆ. ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನಿಸಿದ್ರೆ ಸಾರಿ. ಗೈಸ್, ಅಕ್ಕ ಹಾಕ್ಕೊಂಡಿರೋ ಡ್ರೆಸ್ ಗ್ರೀನ್ ಕಲರ್ ಡ್ರೆಸ್ ನಾನು ಗಿಫ್ಟ್ ಕೊಟ್ಟಿರೋದು ವಿತ್ ಪಿಂಕ್ ಕಾಂಬಿನೇಷನ್ ದುಪ್ಪಟ್ಟ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇವತ್ತು ಗೌರಿ ಹಬ್ಬ, ಅದನ್ನು ಹಾಕ್ಕೊಂಡು ಮಿಂಚ್ತಾ ಇದ್ದಾಳೆ ಅಕ್ಕ. ಇವತ್ತು ಪಾಪ ಅವರಿಗೆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಟೈಮ್ ಆಗಿರಲಿಲ್ಲ. ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸ್ತಾ ಇದ್ಲು. ಆ್ಯಂಡ್ ನನ್ನ ಕಂಪ್ಲೀಟ್ ಸ್ಯಾರಿ ಲುಕ್ ಈ ರೀತಿ ಇದೆ ಗೈಸ್. ಸೂಪರಾಗಿ ಕಾಣ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನನ್ನ ಗಿಫ್ಟ್ ಹೇಗಿದೆ? ಸೂಪರ್ ಆಗಿದೆ. ಐ ಲವ್ ಇಟ್ ಅಂಡ್ ಕಲರ್ ಇಸ್ ಆಸಮ್. ಎಲಿಗೆಂಟ್ ಲುಕ್, ಮಾಡರ್ನ್ ಲುಕ್ ಅಂಡ್ ಕ್ಲಾಸಿ ಲುಕ್, ಆಲ್ಸೋ ಟ್ರೆಡಿಷನಲ್ ಲುಕ್. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಸಿಸ್ಟರ್. ಅಂಡ್ ಈ ವಿಡಿಯೋ ನನಗೂ ಕಳಿಸು. ಐ ಹ್ಯಾವ್ ಟು ಅಪ್ಲೋಡ್ ಇಟ್ ಟು ಮೈ ವಿಡಿಯೋ, ಯೂಟ್ಯೂಬ್ ವಿಡಿಯೋ ಆಸ್ ವೆಲ್. ಓಕೆ, ಶ್ಯೂರ್, ಕಳಿಸ್ತೀನಿ. ವೆಲ್ಕಮ್ ಅಂತ ಅವನಂತೀಯಾನೆ. ಗೈಸ್ ನೋಡಿ, ಮಕ್ಕಳೆಲ್ಲರೂ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಗೌರಿ ಹಬ್ಬ ಫುಲ್ಲು ಪ್ರಿಪ್ರೇಷನ್ ನಡೀತಾ ಇದೆ. ನಾಳೆ ಗಣೇಶ ಹಬ್ಬಕ್ಕೆ ಫುಲ್ಲು ಡೆಕೋರೇಷನ್ಸ್ ಎಲ್ಲ ಮಾಡೋದಕ್ಕೆ. ಆ್ಯಂಡ್ ಗಣೇಶನ್ ಕೂಡ ಇಟ್ಟು ಡೆಕೋರೇಷನ್ಸ್ ಎಲ್ಲ ಮಾಡಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಫುಲ್ಲು ಖುಷಿಯಾಗಿ ಕುಣಿತಾ ಇದ್ದಾರೆ. ಗೈಸ್, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಿದ್ದಾಯಿತು. ತುಂಬಾ ಸುಸ್ತಾಗಿತ್ತು ಆ್ಯಕ್ಚುಲಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಾನು ಇನ್ನೂ ನಿಮಗೆ ಗಣಪತಿನ ನಾನು ಇಟ್ಟಿರೋದು ನಿಮಗೆ ಇನ್ನೂ ತೋರಿಸಿಲ್ಲ. ಹೀಗೆ ವಿಡಿಯೋನ ಲಾಸ್ಟ್ವರೆಗೂ ಎಂಡ್ವರೆಗೂ ನೋಡಿ. ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದೀನಿ ಅಂತ. ಫಸ್ಟ್ ನಾನಿವಾಗ ಟೆಂಪಲ್ಗೆ ಹೋಗಿ ಬಂದುಬಿಡ್ತೀನಿ. ಗೈಸ್, ನಾವಿವಾಗ ಹೋಗ್ತಾ ಇದ್ದೀವಿ ಬರ್ಗೆರಮ್ಮನ ಟೆಂಪಲ್ಗೆ. ಇವತ್ತು ಹಬ್ಬ, ಫುಲ್ಲು ರಶ್ ಇರುತ್ತೆ ಅಲ್ಲಿ. ಗೈಸ್, ಟೆಂಪಲ್ಗೆ ಹೊರಟಿದ್ದೀವಿ ಈಗ. ಫುಲ್ಲು ಮೋಡ ಆಗಿದೆ. ಬೆಳಗ್ಗೆಯಿಂದ ಮೋಡನೇ ಇದೆ, ಬಟ್ ಮಳೆ ಕೂಡ ಬಂತು, ಸ್ವಲ್ಪ ಬಂತು. ತುಂಬ ಚೆನ್ನಾಗಿದೆ ಗೈಸ್. ಫೆಸ್ಟಿವಲ್ ದಿನಗಳಲ್ಲಂತೂ ತುಂಬಾ ರಶ್ ಇರುತ್ತೆ ಟೆಂಪಲ್ ಇದು. ಬಟ್ ನಾವಿವತ್ತು ಸ್ವಲ್ಪ ಬೇಗ ಬಂದಿರೋದ್ರಿಂದ ಸ್ವಲ್ಪ ರಶ್ ಇತ್ತು, ಅಷ್ಟು ಕ್ಯೂ ಇರಲಿಲ್ಲ. ಅಂದರೂ ಜನ ಇದ್ದರು ಗೈಸ್, ಒಂದು ಸ್ವಲ್ಪ ಜನ ಇದ್ದರು. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆ ಒಂದು ಟೆಂಪಲಲ್ಲಿ. ಎವ್ರಿ ಒಂದು ಫೆಸ್ಟಿವಲ್ಗೂ ಡಿಫ್ರೆಂಟಾಗಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ. ಈ ಸಲ ಬ್ಯಾಂಗಲ್ಸಿಂದ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಗೈಸ್, ನಾನು ಹೋಗ್ತಾ ಇದ್ದೀನಿ ಮನೆಗೆ. ಕೇಕ್ ಯಾಕೆ ತೊಗೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಾಗುತ್ತೆ ಕೇಕ್ ಯಾಕೆ ತೊಗೊಂಡಿದ್ದೀನಿ ಅಂತ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನಾನು ಇವಾಗ ತೋರಿಸ್ತೀನಿ. ಗೈಸ್, ನೈಟ್ ವ್ಯೂ ಈ ರೀತಿಯಾಗಿದೆ. ಫುಲ್ಲು ಲೈಟಿಂಗ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮಕ್ಕಳು ಅಲ್ವಾ. ನನಗೆ ಶಾಕ್ ಆಯಿತು ನೋಡಿ, ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ. ನಾನು ನೋಡಿರಲಿಲ್ಲ ಇಷ್ಟೆಲ್ಲ ಡೆಕೋರೇಷನ್ಸ್ ಎಲ್ಲ ಇವರು ಮಾಡಿರೋದು. ನಿಮಗೆ ಹೇಗೆ ಅನ್ನಿಸ್ತು, ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಮಕ್ಕಳು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಗೈಸ್, ಇವಾಗ ಗೊತ್ತಾಯ್ತಾ ನಾನು ಕೇಕ್ ಯಾಕೆ ತೊಗೊಂಡೆ ಅಂತ. ಇವತ್ತು ಮಮ್ಮಿ ಬರ್ತ್ಡೇ, ಸೊ ಅದಕ್ಕೆ ನಾನು ಕೇಕ್ ತೊಗೊಂಡಿದ್ದೆ. ಮಮ್ಮಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಕೇಕ್ ಕಟ್ ಮಾಡೋದು. ನಾನು ಫೋರ್ಸ್ಫುಲಿ ಎವ್ರಿ ಇಯರ್ ಮಾಡಿಸ್ತೀವಿ ನಾವು. ಸೊ ಅದನ್ನು ಆಶು ಸ್ಪಾರ್ಕ್ ಹಚ್ತಾ ಇದ್ದಾನೆ. ಮಮ್ಮಿ ಕೇಕ್ ಕಟ್ ಮಾಡಿದ್ರು.
ಎಲ್ಲ ಮಕ್ಕಳು ಇದ್ದರು, ಎಲ್ಲರೂ ನೀಟಾಗಿ ಖುಷಿಯಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ವಿ, ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ತುಂಬ ರಶ್ ಇತ್ತು, ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ರಶ್ ಇರೋದ್ರಿಂದ. ದರ್ಶನ ತುಂಬ ಚೆನ್ನಾಗಾಯ್ತು. ನೀವು ಆಲ್ರೆಡಿ ನೋಡಿದ್ದೀರಾ ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿತ್ತು ದರ್ಶನ ಎಲ್ಲ. ಹಾಗೆ ಆನ್ ದ ವೇ ಮಮ್ಮಿ ಬರ್ತ್ಡೇ ಇತ್ತು, ಸೊ ಅದಕ್ಕೆ ಕೇಕ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಒಳ್ಳೆ ಬೇಕ್ರಿಯಲ್ಲಿ ಕೇಕ್ ತಗೊಂಡ್ವಿ. ಕೃಷ್ಣ ಬೇಕ್ರಿ ಅಂತ ನಮ್ಮ ಚಿತ್ರದುರ್ಗದಲ್ಲಿ ತುಂಬ ಫೇಮಸ್, ಅದು ತುಂಬ ಚೆನ್ನಾಗಿರುತ್ತೆ ಕೇಕ್ಗಳಲ್ಲಿ. ಅಲ್ಲಿ ಹೋಗಿ ಕೇಕ್ ತಗೊಂಡು ಬಂದ್ವಿ ಮನೆಗೆ. ಬಂದ ತಕ್ಷಣ ಒಳ್ಳೆ ವ್ಯೂ ಇತ್ತು ಗೈಸ್. ಏನಂದರೆ ಪೆಂಡಾಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಸಖತ್ತಾಗಿತ್ತು ನೋಡೋದಕ್ಕೆ. ಅದು ಕೂಡ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ, ನೀವು ನೋಡಿ. ಮಕ್ಕಳೆಲ್ಲ ಇನ್ನೂ ಅಲ್ಲೇ ಇದ್ದರು, ಅವ್ರ ಪೇರೆಂಟ್ಸ್ ಫೋನ್ ಮಾಡ್ತಾ ಇದ್ರು, ಬನ್ನಿ ಬನ್ನಿ ಮನೆಗೆ ಊಟ ಮಾಡಿ ಅಂತ. ಬೆಳಗ್ಗಿಂದ ಅಲ್ಲೇ ಇದ್ದಾರೆ ಆಟ ಆಡ್ಕೊಂಡು, ಏನೋ ಒಂಥರ ಖುಷಿ ಅವರಿಗೆ. ಸೊ ಅದು ನೋಡಿ ತುಂಬ ಖುಷಿ ಆಯಿತು. ಹೊರಗಡೆ ನೋಡಿಕೊಂಡು ಒಳಗೆ ಹೋಗಿ ಮಮ್ಮಿಗೆ ಸರ್ಪ್ರೈಸ್ ಕೊಟ್ವಿ ಕೇಕ್ ಕಟ್ಟಿಂಗಿಗೆ. ಮಮ್ಮಿಗೆ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ, ಬೇಡ, ಅವರು ಎವ್ರಿ ಇಯರ್ ಬೇಡ 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 ಅಂತಾರೆ ಕೇಕು. ನಾವು ಫೋರ್ಸ್ಫುಲಿ ಹೋಗಿ ಕೇಕ್ ಕಟ್ ಮಾಡಿಸ್ತೀವಿ. ಸೊ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಹಾಗೆ ಲಾಂಗ್ ಡ್ರೈವ್ ಅಂತ ಹೋಗ್ತಾ ಇದ್ದೀವಿ. ಮಳೆ ಸ್ವಲ್ಪ ಜಿನಿ ಮಳೆ ಕೂಡ ಬರ್ತಾ ಇದೆ. ಮಕ್ಕಳಿಗೆ ಒಬ್ರೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡಿದ್ರು. ಹುಡುಗಿರೆಲ್ಲರೂ ಕೊಬ್ಬರಿ ತುರ್ಕೊಂಡು ಕೂತಿದ್ರು ಆ್ಯಂಡ್ ಹುಡುಗರೆಲ್ಲರೂ ತೋರಣ ಕಟ್ತಾ ಇದ್ರು. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಕೂತಿದ್ರು ಪಾಪ ಮಕ್ಕಳು. ಅವ್ರಿಗೂ ಏನೋ ಒಂಥರ ಫುಲ್ಲು ಹ್ಯಾಪಿ, ಖುಷಿಯಿಂದ ಮಾಡ್ತಾ ಇದ್ರು. ಲೈಟಿಂಗ್ಸ್ ಎಲ್ಲ ಹಾಕಿದ್ದೆಲ್ಲ ಅವರೇ. ಏನು ಸ್ವಲ್ಪ ಹೈಟಲ್ಲಿ ಇರುತ್ತಲ್ಲ, ಅದು ನಮ್ಮ ಭಾವ ಎಲ್ಲ ಹೆಲ್ಪ್ ಮಾಡಿದ್ರು ಲೈಟ್ಸ್ ಎಲ್ಲ ಹಾಕೋಕ್ಕೆ. ವರುಣ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಇವತ್ತಿನ ಸೆಲೆಬ್ರೇಷನ್ ಇವತ್ತೇ ಜೋರು, ಗೌರಿ ಹಬ್ಬ. ನಾಳೆ ಇನ್ನೂ ಜೋರಿದೆ ಹಬ್ಬ. ಆ ಒಂದು ವ್ಲಾಗ್ ಕೂಡ ಬರುತ್ತೆ, ಮಿಸ್ ಮಾಡದೆ ನೋಡಿ. ಇನ್ನೊಂದೇನಪ್ಪ ಅಂದರೆ ನಾಳೆಗೆ ಹಾಗೆ ಟಚಪ್ ಇರಲಿ ಅಂತ ಹಾಡು ಹಾಕಿದ್ವಿ. ಹುಡುಗರೆಲ್ಲ ಸಖತ್ ಕುಣಿತಾ ಇದ್ರು, ನಾನು ಕೂಡ 1-2 ಸ್ಟೆಪ್ ಹಾಕಿದೆ. ತುಂಬ ಜೋಶಾಗೆ ಇದ್ದೀವಿ ನಾವು ಹಬ್ಬ ಅಂತ. ಓಕೆ ಗಾಯ್ಸ್, ಇವತ್ತಿಗೆ ಇಷ್ಟೇ, ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ? ಆ್ಯಂಡ್ ಆಲ್ಸೋ ಕಮೆಂಟ್ಸಲ್ಲಿ ಹೇಳಿ ನಿಮಗೆ ಡೆಕೋರೇಷನ್ಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತ. ಮತ್ತೆ ಸಿಗ್ತೀನಿ, ಬಾಯ್.